ಕಾಸರಗೋಡು ಜಿಲ್ಲೆ ಅನೇಕ ವಿಶಿಷ್ಟ ಆಚರಣೆಗಳು ಚಾಲ್ತಿಯಲ್ಲಿರುವ ಪ್ರದೇಶ. ಇಲ್ಲಿನ ಪಾರೆಕಡವು ಎಂಬಲ್ಲಿ ನಡೆಯುವ ಗ್ರಂಥ ಪೂಜೆಯ ದೃಶ್ಯಾವಳಿಗಳು ಇಲ್ಲವೆ. ಹೊಸದುರ್ಗ ತಾಲೂಕಿನ ಚಿತ್ತಾರಿ ಗ್ರಾಮದ ಪಾರೆಕಡವು ಎಂಬಲ್ಲಿ ಭಂಡಾರ ಮನೆ ಇದೆ. ಅಲ್ಲಿ ಅನಾದಿ ಕಾಲದಿಂದಲೂ ಸಂರಕ್ಷಿಸಿಕೊಂಡು ಬಂದಿರುವ ತಾಳೆಗರಿಯ ಗ್ರಂಥವಿದೆ. ಪ್ರತಿ ವಾರ್ಷಿಕ ಗ್ರಂಥ ಪೂಜಾ ಮಹೋತ್ಸವ ನಡೆಯುತ್ತದೆ. ಇನ್ನು ದೇವಾಲಯಗಳಲ್ಲಿ ಮೂರ್ತಿಗಳಿಗೆ ಹೊರಭಾಗದಲ್ಲಾದರೆ ಕಟ್ಟೆಗಳಿಗೆ, ದೇವರ ಛಾಯಾಚಿತ್ರಕ್ಕೆ, ಮರಗಳಿಗೆ, ಆಯುಧಗಳಿಗೆ ಅಥವಾ ಕಲಶಕ್ಕೆ ಆರಾಧನೆ ನಡೆಯುವುದು ಸರ್ವೇ ಸಾಮಾನ್ಯ. ಆದರೆ ಅಪರೂಪದ ಈ ಆರಾಧನೆ ಮಲಬಾರ್ ಭಾಗದಲ್ಲಿ ಕಾಣಸಿಗತ್ತೆ. ಇಲ್ಲಿ ವಿಶೇಷ ಎಂದರೆ ತಾಳೆಗರಿಯ ಗ್ರಂಥವನ್ನ ಮಹಾಕಾಳಿಯ ಸ್ವರೂಪವೆಂದು ಭಾವಿಸಿ ಪೂಜೆಯನ್ನ ಮಾಡುವ ಸಂಪ್ರದಾಯ. ತಾಳೆಗರಿಯ ಮೇಲೆ ಹಳೆ ಕನ್ನಡ ಮಾದರಿಯ ಲಿಪಿಯಲ್ಲಿ ಬರೆಯಲಾಗಿದ್ದು, ಇಲ್ಲಿಯವರೆಗೆ ಅದರಲ್ಲಿ ಏನು ಮಾಹಿತಿ ಅಡಕವಾಗಿದೆ ಎನ್ನುವ ವಿಚಾರ ಅಲ್ಪ ಸ್ವಲ್ಪ ಮಾಹಿತಿ ಬಿಟ್ರೆ ಉಳಿದಂತೆ ರಹಸ್ಯವಾಗಿಯೇ ಉಳಿದಿದೆ. ಆದರೆ ಆ ಗ್ರಾಮದ ಹಳೆ ತಲೆಮಾರಿನ ಹಿರಿಜೀವಗಳು ಹೇಳುವಂತೆ ಇದು ಋಷಿಗಳಿಂದ ಸಿಕ್ಕ ಗ್ರಂಥವಾಗಿದ್ದು, ಇದರಲ್ಲಿ ನವಶಕ್ತಿಗೆ ಸಂಬಂಧಿಸಿದ ಕಾರಣಿಕ ಕಥೆಗಳು ಅಡಕವಾಗಿವೆ ಅಂತೆ. ಗ್ರಂಥವನ್ನ ಪ್ರತಿ ವರ್ಷದ ಸೋಣ ಸಂಕ್ರಮಣದಂದು ಆ ಊರಿನ ಹಿರಿಯರ ಸಮ್ಮುಖದಲ್ಲಿ ವಾಚಿಸುವ ಪರಿಪಾಠವಿದೆ. ಆದರೆ ಮೋಡಿ ಅಕ್ಷರಗಳು ಹೆಚ್ಚಾಗಿ ಇರೋದ್ರಿಂದ ಅದನ್ನ ಓದುವುದೇ ಸಾಹಸವಾಗಿದೆ. ಈ ಗ್ರಂಥ ಪೂಜೆಯನ್ನ ಶ್ರದ್ಧಾಭಕ್ತಿಯಿಂದ ಗ್ರಾಮದ ಯಾರದೇ ಮನೆಯಲ್ಲಿ ಮಾಡಿದ್ರೆ ಅವರ ಇಷ್ಟಾರ್ಥವು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ವಾರ್ಷಿಕ ಪೂಜಾ ದಿನದಂದು ಶ್ರೀ ದೇವರ ದರ್ಶನ, ಕೆಂಡ ಸೇವೆ, ಕಾಯಿ ಒಡೆಯುವುದು ಮತ್ತು ಮಹಾಪೂಜೆಯೂ ನಡೆಯುತ್ತದೆ. ಪಾತ್ರಿಯು ಕೈಯಿಂದ ಮುಷ್ಟಿ ಕೆಂಡವನ್ನ ಎತ್ತಿ ಹರಡುತ್ತಾರೆ.